ರಿಯಲ್ ಸ್ಟಾರ್ ಉಪೇಂದ್ರ ಅಭಿನಯದ ಉಪೇಂದ್ರ ರಿಲೀಸ್ ಆಗಿದೆ. ಆದರೆ ಉಪೇಂದ್ರ ಥಿಯೇಟರ್ಗೆ ಬರ್ತಾರೆ ಅನ್ನೋ ಯಾವ ಕಲ್ಪನೆ ಕೂಡ ಇರಲಿಲ್ಲ. ಹಾಗಂತ ಎಲ್ಲರೂ ಅಂದುಕೊಂಡಿದ್ರು ಅನ್ಸುತ್ತೆ. ಇದೀಗ ಉಪ್ಪಿ ಅದನ್ನ ಸುಳ್ಳು ಮಾಡಿದ್ದಾರೆ. ತಮ್ಮದೇ ಉಪೇಂದ್ರ ಚಿತ್ರವನ್ನ ಬೆಳ್ಳಂಬೆಳಿಗ್ಗೆ 6 ಗಂಟೆಗೆ ಶೋಗೆ ಬಂದಿದ್ದಾರೆ. ಬೆಂಗಳೂರಿನ ಕೆಜಿ ರಸ್ತೆಯ ನರ್ತಗಿ ಥಿಯೇಟರ್ಗೆ ಬಂದೇ ಬಿಟ್ಟಿದ್ದಾರೆ. ಬಂದು ತಮ್ಮ ಅಭಿಮಾನಿಗಳ ಜೊತೆ ಸಿನಿಮಾ ನೋಡಿದ್ದಾರೆ. ತಮ್ಮದೇ ಚಿತ್ರವನ್ನ ತಾವೇ ನೋಡಿ ಖುಷಿ ಪಟ್ಟಿದ್ದಾರೆ. ಉಪೇಂದ್ರ ತಮ್ಮ ಸಿನಿ ಜೀವನದಲ್ಲಿ ಮಾಡಿರೋ ಸಿನಿಮಾಗಳಲ್ಲಿ ಉಪೇಂದ್ರ ವಿಶೇಷ ಚಿತ್ರವೇ ಆಗಿದೆ. ಇದನ್ನ 25 ವರ್ಷದ ಬಳಿಕ ರಿಲೀಸ್ ಮಾಡಿರೋದೇ ವಿಶೇಷ ನೋಡಿ. ಹೀಗಾಗಿ ಉಪೇಂದ್ರ ಜನ್ಮದಿನದ ಹಿನ್ನೆಲೆಯಲ್ಲಿ ಇದನ್ನ ರಿಲೀಸ್ ಮಾಡಿರೋದು ಮತ್ತೊಂದು ವಿಶೇಷವೇ ಆಗಿದೆ. ಸಿನಿಮಾಗಳು ರಿಲೀಸ್ ಆದಾಗ ಆಯಾ ನಾಯಕರು ಥಿಯೇಟರ್ಗೆ ಬರೋದು ಕಡಿಮೆನೆ. ಆದರೆ ಉಪ್ಪಿ ಅದನ್ನ ಸುಳ್ಳು ಮಾಡಿದ್ದಾರೆ. ತಮ್ಮ ಚಿತ್ರವನ್ನ ಮೊದಲ ರಿಲೀಸ್ ದಿನವೇ ಸಂಭ್ರಮಿಸಿದ್ದಾರೆ. 25 ವರ್ಷದ ಬಳಿಕ ಬಂದ ಚಿತ್ರವನ್ನ ಮತ್ತೊಮ್ಮೆ ಥಿಯೇಟರ್ನಲ್ಲಿ ನೋಡಿ ಖುಷಿ ಪಟ್ಟಿದ್ದಾರೆ. ಬಿಗ್ ಬಾಸ್ ಕನ್ನಡ 11 ಆರಂಭಕ್ಕೆ ದಿನಗಣನೆ ಶುರುವಾಗಿದೆ. ಇನ್ನು ಸರಿಯಾಗಿ 10 ದಿನಗಳಲ್ಲಿ ಬಿಗ್ ಬಾಸ್ ಕನ್ನಡ ನೂತನ ಸೀಸನ್ ಆರಂಭವಾಗಲಿಕ್ಕಿದೆ. ಸೆಪ್ಟೆಂಬರ್ 29ರಂದು ಹೊಸ ಆವೃತ್ತಿಗೆ ಕಿಚ್ಚ ಸುದೀಪ್ ಚಾಲನೆ ಕೊಡಲಿದ್ದಾರೆ. ಸ್ಪರ್ಧಿಗಳಾಗಿ ಯಾರೆಲ್ಲ ಹೋಗ್ತಾರೆ ಎಂಬ ಕುತೂಹಲ ವೀಕ್ಷಕರಿಗೆ ಇದ್ದೇ ಇದೆ. ಹೀಗಿರುವಾಗ ವೀಕ್ಷಕರಿಗೆ ನಿರಾಸೆ ತರುವ ಸುದ್ದಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಾ ಇದೆ. ಈ ಹಿಂದಿನ ಕೆಲವೊಂದು ಸೀಸನ್ಗಳಲ್ಲಿ 24x7 ಲೈವ್ ನೋಡುವ ಅವಕಾಶವನ್ನ ವೀಕ್ಷಕರಿಗೆ ಬಿಗ್ ಬಾಸ್ ತಂಡ ಒದಗಿಸಿತ್ತು. ಆದರೆ ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಲೈವ್ ಇರಲ್ವಂತೆ. ಹಾಗಂತ ಸೋಷಿಯಲ್ ಮೀಡಿಯಾದಲ್ಲಿ ಗುಲ್ಲೆಬ್ಬಿದೆ. ಇದರಿಂದ ವೀಕ್ಷಕರಿಗೆ ನಿರಾಸೆ ಉಂಟಾಗಿದೆ. ಈ ಹಿಂದಿನ ಸೀಸನ್ಗಳಲ್ಲಿ ಸಂಚಿಕೆಗಳಲ್ಲಿ ಪ್ರಸಾರವಾಗದ ಅನ್ಸೀನ್ ಕ್ಲಿಪ್ಸ್ ಜಿಯೋ ಸಿನಿಮಾ ಮತ್ತು ಓಟ್ಗಳಲ್ಲಿ ವೀಕ್ಷಿಸಲು ಸಿಗ್ತಾ ಇತ್ತು. ಆದರೆ ಈ ಬಾರಿ ಅದನ್ನ ಹಾಕದಿರಲು ಬಿಗ್ ಬಾಸ್ ತಂಡ ಯೋಚಿಸಿದ್ಯಂತೆ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ 24x7 ಲೈವ್ ಮತ್ತು ಅನ್ಸೀನ್ ಕ್ಲಿಪ್ಸ್ ಅನ್ನ ಕ್ಯಾನ್ಸಲ್ ಮಾಡಲಾಗ್ತಾ ಇದೆಯಂತೆ. ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಬಚ್ಚನ್ ಅವರ ಮುದ್ದಿನ ಮಗಳು ಆರಾಧ್ಯ ಸದ್ಯ ಟ್ರೆಂಡ್ನಲ್ಲಿ ಇದ್ದಾರೆ. ಇತ್ತೀಚೆಗೆ ದುಬೈಗೆ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಆರಾಧ್ಯ ಅವರು ಅಲ್ಲಿ ನಡೆದುಕೊಂಡ ರೀತಿಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. ಅಮಿತಾಬ್ ಬಚ್ಚನ್ ಮೊಮ್ಮಗಳ ಸಂಸ್ಕಾರಕ್ಕೆ ನೆಟ್ಟಿಗರು ಮನಸೋತು ಬೇಷ್ ಎಂದಿದ್ದಾರೆ. ದುಬೈನಲ್ಲಿ ನಡೆದ ಸೈಮಾ 2024 ಸಮಾರಂಭಕ್ಕೆ ನಟಿ ಐಶ್ವರ್ಯ ರೈ ಬಚ್ಚನ್ ಹೋಗಿದ್ರು. ಪೊನ್ನಿಯಿನ್ ಸೆಲ್ವರ್ 2 ಸಿನಿಮಾದ ಅಭಿನಯಕ್ಕಾಗಿ ಅವರಿಗೆ ಅತ್ಯುತ್ತಮ ನಟಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಪ್ರಶಸ್ತಿಯನ್ನ ಸ್ವೀಕರಿಸಿ ಐಶ್ವರ್ಯ ರೈ ವೇದಿಕೆಯಿಂದ ಇಳಿದು ಬರುವಾಗ ಅದೇ ಸಮಯಕ್ಕೆ ನಟ ಶಿವರಾಜ್ಕುಮಾರ್ ಅವರು ಅಲ್ಲಿಗೆ ಬರ್ತಾರೆ. ಶಿವಣ್ಣನ ಭೇಟಿ ಮಾಡುವ ನಟ ಸಂದೀಪ್ ಕಿಶನ್ ವಿಕ್ರಮ್ ಮಾತುಕತೆಯನ್ನ ಕೂಡ ಅವರೊಂದಿಗೆ ನಡೆಸ್ತಾರೆ. ಆಗ ಶಿವಣ್ಣನನ್ನ ಕಂಡ ಐಶ್ವರ್ಯ ಕೂಡ ಮಾತನಾಡಿ ವಿಶ್ ಮಾಡ್ತಾರೆ. ಅಲ್ಲದೆ ತಮ್ಮ ಮಗಳನ್ನ ಶಿವರಾಜ್ಕುಮಾರ್ಗೆ ಪರಿಚಯ ಮಾಡಿಕೊಡ್ತಾರೆ. ಶಿವರಾಜ್ಕುಮಾರ್ ಅವರನ್ನ ನೋಡ್ತಾ ಇದ್ದಂತೆ ಕಾಲಿಗೆ ನಮಸ್ಕರಿಸಿ ಆಶೀರ್ವಾದವನ್ನ ಪಡೆಯುವ ಆರಾಧ್ಯಗೆ ಈಗ ಎಲ್ಲರ ಮೆಚ್ಚುಗೆಗೆ ಅವರು ಪಾತ್ರರಾಗಿದ್ದಾರೆ. ಇನ್ನು ಶಿವರಾಜ್ಕುಮಾರ್ ಕೂಡ ಬಚ್ಚನ್ ಮೊಮ್ಮಗಳಿಗೆ ಆಶೀರ್ವದಿಸಿದ್ದಾರೆ. ಸದ್ಯ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಬಳ್ಳಾರಿ ಜೈಲಿನಲ್ಲಿದ್ದಾರೆ. ಅವರನ್ನ ಬಳ್ಳಾರಿ ಜೈಲಿನಲ್ಲಿ ಅವರ ತಾಯಿ ಬಂದು ಇತ್ತೀಚೆಗೆ ಭೇಟಿ ಮಾಡಿದ್ದರು. ತಾಯಿಯ ಭೇಟಿಯ ನಂತರ ಮಾನಸಿಕವಾಗಿ ಕುಗ್ಗಿದ್ದ ದರ್ಶನ್ ಈಗ ಸ್ವಲ್ಪ ನಿರಾಳರಾಗಿದ್ದಾರೆ ಎಂದು ಹೇಳಲಾಗ್ತಾ ಇದೆ. ಬಳ್ಳಾರಿ ಸೆಂಟ್ರಲ್ ಜೈಲಿನ ಹೈ ಸೆಕ್ಯೂರಿಟಿ ಸೆಲ್ನಲ್ಲಿರುವಂತಹ ದರ್ಶನ್ ಅವರು ನಿತ್ಯ ಅಮ್ಮನಿಗಾಗಿ ಕನವರಿಸ್ತಾ ಇದ್ರು ಎಂದು ಹೇಳಲಾಗಿದೆ. ನಿನ್ನೆ ದರ್ಶನ್ ತಾಯಿ ಮೀನಾ ತೂಗುದೀಪ್ ಅವರು ಬಳ್ಳಾರಿ ಜೈಲಿಗೆ ಬಂದು ಮಗನನ್ನ ಭೇಟಿ ಮಾಡಿದ್ದಾರೆ. ಇಷ್ಟು ದಿನ ಮಾನಸಿಕ ದೈಹಿಕವಾಗಿ ಕುಗ್ಗಿ ಹೋಗಿದ್ದ ದರ್ಶನ್ ಅವರು ಜೈಲಿನ ಭದ್ರತಾ ಸಿಬ್ಬಂದಿ ಜೊತೆಗೂ ಕೂಡ ಮಾತನಾಡದೆ ಇರ್ತಾ ಇದ್ರು. ಸೆಲ್ಗೆ ಟಿವಿಯನ್ನ ಅಳವಡಿಸಿದ ಬಳಿಕ ಕೊಂಚ ನಿರಾಳರಾಗಿರುವಂತಹ ದರ್ಶನ್ ಅವರು ಈಗ ಸ್ವಲ್ಪ ಮಟ್ಟಿಗೆ ರಿಲ್ಯಾಕ್ಸ್ ಆಗಿದ್ದಾರಂತೆ. ಇದುವರೆಗೆ ಕುಟುಂಬದ ಸದಸ್ಯರು ವಕೀಲರಿಗೆ ಮಾತ್ರ ದರ್ಶನ್ ಭೇಟಿಗೆ ಅವಕಾಶ ಇತ್ತು. ಆದರೆ ಈಗ ಗೆಳೆಯರು ಆಪ್ತರು ಕೂಡ ನಟನನ್ನ ಭೇಟಿ ಮಾಡಬಹುದಾಗಿದೆ. ಈಗಾಗಲೇ 2 ಗೆಳೆಯರು ನಟ ದರ್ಶನ್ ಅವರನ್ನ ಭೇಟಿ ಮಾಡಿದ್ದರು. ಜೈಲು ಸೇರಿ 100 ದಿನ ಬಳಿಕ ಸಹೋದರಿ ದಿವ್ಯಾ ಕೂಡ ದರ್ಶನ್ ಭೇಟಿ ಮಾಡಿದ್ದು ಸಹೋದರಿಗೆ ಮಾನಸಿಕ ಸ್ಥೈರ್ಯವನ್ನ ತುಂಬಿದ್ದಾರೆ.
ಕನ್ನಡದ ವಿಕ್ರಾಂತ್ ರೋಣ, ಯುವರತ್ನ, ನಟ ಸಾರ್ವಭೌಮ ಮುಂತಾದ ಸಿನಿಮಾಗಳು ಸೇರಿದಂತೆ ಭಾರತದ ವಿವಿಧ ಭಾಷೆಗಳ ಸಿನಿಮಾಗಳ ಹಾಡುಗಳಿಗೆ ಕೊರಿಯೋಗ್ರಫಿ ಮಾಡಿದ ಜಾನಿ ಮಾಸ್ಟರ್ ವಿರುದ್ಧ ರೇಪ್ ಕೇಸ್ ದಾಖಲಾಗಿದೆ. ಈ ಹಿನ್ನೆಲೆಯಲ್ಲಿ ನಾಪತ್ತೆಯಾಗಿದ್ದ ಅವರನ್ನು ಪತ್ತೆ ಮಾಡಿ ಪೊಲೀಸರು ಬಂಧಿಸಿದ್ದಾರೆ. ದಕ್ಷಿಣ ಭಾರತದ ಖ್ಯಾತ ನೃತ್ಯ ಸಂಯೋಜಕ ಜಾನಿ ಮಾಸ್ಟರ್ ಅವರನ್ನು ಹೈದರಾಬಾದ್ ಪೊಲೀಸರು ಬಂಧಿಸಿದ್ದಾರೆ. ಜಾನಿ ಮಾಸ್ಟರ್ ವಿರುದ್ಧ ಆಂಧ್ರಪ್ರದೇಶದ ನರಸಿಂಗಿ ಪೊಲೀಸ್ ಠಾಣೆಯಲ್ಲಿ ಅತ್ಯಾಚಾರ ಪ್ರಕರಣ ದಾಖಲಾಗಿತ್ತು. 21 ವರ್ಷದ ಸಂತ್ರಸ್ತೆ ಈ ದೂರನ್ನು ದಾಖಲಿಸಿದ್ದರು. ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಆಂಧ್ರಪ್ರದೇಶ ಪೊಲೀಸರು 4 ತನಿಖಾ ತಂಡಗಳನ್ನು ನಿಯೋಜನೆ ಮಾಡಿದ್ದರು. ಪ್ರಕರಣ ದಾಖಲಾದ ಮೇಲೆ ನಾಪತ್ತೆಯಾಗಿದ್ದ ಜಾನಿ ಮಾಸ್ಟರ್ ಅವರನ್ನು ಸದ್ಯ ಬೆಂಗಳೂರಿನಲ್ಲಿ ಬಂಧಿಸಿ ಹೈದರಾಬಾದ್ಗೆ ಕರೆದೊಯ್ಯಲಾಗ್ತಾ ಇದೆ ಎಂಬ ಮಾಹಿತಿ ಸಿಕ್ಕಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.